ನಮಸ್ಕಾರ ವೀಕ್ಷಕರೇ. ಚೈನಾದಲ್ಲಂತೂ ಪರಿಸ್ಥಿತಿ ಮಾತಾಡೋಗಿಲ್ಲ. ಹಿಂದೆ ವಿಡಿಯೋ ಕಾಣಿಸ್ತಾ ಇರ್ಬೋದು. ಚೈನಾದಲ್ಲಿ ಯಾವ ತರ ಇದೆ ಈಗ ಪರಿಸ್ಥಿತಿ, ರೀಸೆಂಟ್ ಒಂದು 3-4 ದಿನದ ಮುಂಚೆ ಯಾವ ತರ ಇದೆ ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ಒಂದು ಕಡೆ ಹೈಯೆಸ್ಟ್ ಟೆಂಪರೇಚರ್ ರೀಚ್ ಆಗ್ತದೆ, ಇನ್ನೊಂದು ಕಡೆ ಅತಿಯಾದ ಮಳೆ ಅನ್ನೋದು ಬಂದು, ಪ್ರವಾಹ ಅನ್ನೋದು ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಇಂಥ ಪರಿಸ್ಥಿತಿನ ಚೈನಾ ಎದುರಿಸೇ ಇರ್ಲಿಲ್ಲ. ಒಂದು 45-50 ವರ್ಷ ಲೆಕ್ಕ ಹಾಕೊಳ್ಳೋದಾದ್ರೆ ಈಗ ಅಂತ ಪರಿಸ್ಥಿತಿ ಚೈನಾ ಎದುರಿಸ್ತಾ ಇದೆ. AC ಇಲ್ಲದೆ ಇರೋದಕ್ಕಾಗ್ತಾ ಇಲ್ಲ. ಎಲ್ಲಂದ್ರಲ್ಲಿ ಟೆಂಪರೇಚರ್ ಯಾವ ಮಟ್ಟಕ್ಕೆ ರೈಸ್ ಆಗಿದೆ ಅಂದ್ರೆ ತೋರಿಸ್ತಾ ಇದಾರೆ ನೋಡಿ. ಹಾಕೊಂಡಿರೋ ಚಪ್ಪಲಿಗಳು ರೋಡ್ ಗಂಟ್ಕೊಳ್ತಾ ಇದೆ. 43°C ರೀಚ್ ಆಗಿದೆ. ಫ್ಯಾನ್ ಇಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅಲ್ಲಿ ಟೆಂಪರೇಚರ್ ಅನ್ನೋದು ರೈಸ್ ಆಗ್ತಾ ಇದೆ, ಕುದೀತಾ ಇದೆ ನೆಲ ಅಂತ ತಿಳಿಸ್ತಾ ಇದ್ದಾರೆ. ಫುಲ್ಲು ಗಾಡಿಗಳು ಪ್ಲಾಸ್ಟಿಕ್ ಯಾವ ರೀತಿ ಮೆಲ್ಟ್ ಆಗ್ತಾ ಇದೆ ನಿಲ್ಸಿರೋ ಗಾಡಿಗಳಲ್ಲಿ, ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಒಟ್ಟಿನಲ್ಲಿ ಚೈನಾ ಪರಿಸ್ಥಿತಿ, ಒಬ್ಬೊಬ್ರು ಹೇಳ್ತಾರೆ ಏನಾಗ್ತಾ ಇಲ್ಲ ಬಿಡು ಸುಮ್ಮನೆ ಅಂತ. ಬಟ್ ಚೈನಾ ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ಇರೋ ಜನ ಎಲ್ಲ ಒದ್ದಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ವಿ ಅಲ್ಲಾಗಲ್ಲ ಇಲ್ಲಾಗಲ್ಲ ಇಲ್ಲಾಗತ್ತೆ ಅಂತ, ಕಾಲಜ್ಞಾನಿಗಳು ಬರೆದ್ಬಿಟ್ಟಿರೋದು ಎಲ್ಲಾ ಕಡೆ ನಡೆಯುತ್ತೆ. ಬಟ್ ಒಂದೊಂದು ಟೈಮ್ ಒಂದೊಂದು ಕಡೆ ನಡ್ಕೊಂಡು ಬರುತ್ತೆ. ಈಗ ಸದ್ಯಕ್ಕೆ ಚೈನಾದಲ್ಲಿ ಅಂತ ಸಿಚುಯೇಷನ್ ನಾವು ನೋಡ್ತಾ ಇದ್ದೀರಾ ವಿಡಿಯೋಗಳಲ್ಲಿ. ಅವ್ರು ಸುಮ್ಮನೆ ತೋರಿಸೋದಿಲ್ಲ. ಇಲ್ಲಿ ಚೈನಾದ ಒಂದು ಅಂಡರ್ ಕವರ್ ಅನ್ನೋ ಒಂದು ನ್ಯೂಸ್ ಚಾನಲ್ ಅಲ್ಲಿ ತಿಳಿಸಿರುವಂತ ವಿಷಯಗಳೇ ಇದೆಲ್ಲ ಕೂಡ. ಈವನ್ ಹಾಕಿರೋ ಚಪ್ಪಲಿಗಳನ್ನ ಮತ್ತೆ ಹಾಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ನೆಲ ಕಂಡುಕೊಳ್ತಾ ಇದೆ. ಪ್ರಾಣಿಗಳನ್ನ ನೋಡ್ಬೋದು, ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನೆಲದ ಮೇಲೆ. ಕ್ಯಾಂಡಲ್ಗಳು ಯಾವ ರೀತಿ ಮೆಲ್ಟ್ ಆಗ್ತಾ ಇದೆ, ರೋಡ್ಗಳು ಅಲ್ಲಂದ್ರಲ್ಲಿ ಬಸ್ಟ್ ಆಗ್ತಾ ಇದೆ. ಇಂಥ ಪರಿಸ್ಥಿತಿನ ಎದುರಿಸ್ತಾ ಇದೆ ಚೈನಾ. ಅದು ನೋಡ್ಬೋದು, ನಮ್ಮಲ್ಲಿ ಜೋಳಗಳು ಹಾಕಿದ್ರೆ ಪಾಪ್ಕಾರ್ನ್ ಆಗುತ್ತಲ್ಲ, ಆ ರೀತಿ ಜೋಳಗಳು ಪಾಪ್ಕಾರ್ನ್ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಟೆಂಪರೇಚರ್ ಅನ್ನೋದು ರೀಚ್ ಆಗ್ತಾ ಇದೆ ಅಂತ. ನಾರ್ಮಲ್ ಗಾಡಿನ ಒಂದು ಅರ್ಧ ಗಂಟೆ ರೋಡಲ್ಲಿ ನಿಲ್ಸೋದ್ರೆ ಆ ಗಾಡಿ ಮೇಲೆ ಅದು ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ ರಸ್ತೆನಲ್ಲಿ ಹೋಗ್ತಾ ಇರೋ ಇಲಿ ಆ ಬಿಸಿ ತಡೆಯೋದಕ್ಕಾಗದೆ ಸತ್ತೋಗುತ್ತೆ ಅಂದ್ರೆ ಯಾವ ಮಟ್ಟಕ್ಕೆ ಟೆಂಪರೇಚರ್ ಇರ್ಬೋದು. ಎಷ್ಟೋ ಕಡೆ ಚೈನಾದಲ್ಲಿ ಟೆಂಪರೇಚರ್ ಚೆಕ್ ಮಾಡ್ತಾ ಇದ್ದಾರೆ, ಅರೌಂಡ್ 37+ ಅಲ್ಲಿ ಇದೆ. ನಾರ್ಮಲಿ ನಮಗೆ 28, 30 ಹೋಯ್ತು ಅಂದ್ರೆ ಅಯ್ಯೋ ಶೆಕೆ ಇರೋದಕ್ಕಾಗಲ್ಲ ಅಂತೀವಿ. ಬಟ್ ಅಲ್ಲಿ 37 45 ರೀಚ್ ಆಗ್ಬಿಟ್ಟಿದೆ ಎಷ್ಟೋ ಜಾಗದಲ್ಲಿ. ನಮ್ಮಲ್ಲಿ ಡೆಲ್ಲಿ ಕಡೆ ಈ ತರದ ಟೆಂಪರೇಚರ್ ರೀಚ್ ಆಗ್ತಾ ಇತ್ತು, ಅಲ್ಲಂತೂ AC ಇಲ್ಲದೆ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ. ಇನ್ನು ನಾರ್ತ್ ಕರ್ನಾಟಕದಲ್ಲೂ ಇಂಥ ಟೆಂಪರೇಚರ್ಗಳು ರೀಚ್ ಆಗಿರೋದು ನೋಡಿದೀವಿ. ಆದ್ರೆ ಈಗ ಚೈನಾದಲ್ಲಿ ಅಂತ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಹೈಯೆಸ್ಟ್ ಟೆಂಪರೇಚರ್ ಈಗ ಅವರು ರೆಕಾರ್ಡ್ ಮಾಡ್ತಾ ಇರುವಂತದ್ದು. ಎಷ್ಟೋ ಭಾಗದಲ್ಲಿ ಆ ಟೆಂಪರೇಚರೇ ನೋಡಿರ್ಲಿಲ್ಲ. ಆ ಟೆಂಪರೇಚರ್ನ ಈಗ ಚೈನಾ ಎದುರಿಸ್ತಾ ಇದೆ. ನಾವು ಅನ್ಕೊಳ್ತಾ ಇದ್ವಿ ಎಲ್ಲೂ ಏನು ಆಗ್ತಾ ಇಲ್ವಲ್ಲ, ಕಾಲಜ್ಞಾನಿಗಳು ಬರ್ದಿದ್ದೆಲ್ಲ ಸತ್ಯ ಆಗ್ಲಿಲ್ವಲ್ಲ ಅಂತ. ಬಟ್ ಆಗ್ತಾ ಇದೆ, ಆದ್ರೆ ನಮ್ಗದ್ರ ಅನುಭವಕ್ಕೆ ಬರ್ತಾ ಇಲ್ಲ ಅಷ್ಟೇ. ಇವತ್ತಿನ ಚೈನಾ ಪರಿಸ್ಥಿತಿ ಯಾವ ತರ ಇದೆ ಅನ್ನೋದಕ್ಕೆ ಈ ವಿಡಿಯೋಗಳು ಸಾಕು. ಒಂದೊಂದು ವಿಡಿಯೋನು ಕೂಡ ಒಂದೊಂದು ಪಾಠ ಕಲಿಸುತ್ತೆ, ಅಲ್ಲಿನ ಪರಿಸ್ಥಿತಿಗಳನ್ನ ಎತ್ತಿ ತೋರಿಸುತ್ತೆ. ಚೈನಾದಲ್ಲಿ ಮರಗಳಿದ್ವು, ಮರಗಳನ್ನೆಲ್ಲ ಕಡಿದ್ರು. ಈಗ ಇರೋಂಥ ಜಾಗದಲ್ಲಿ ಮರ ಸಿಕ್ಕಿದ್ರೆ ಸಾಕಪ್ಪ ನೆರಳಿಗೆ ಅನ್ನೋ ಪರಿಸ್ಥಿತಿ. ಅವ್ರು ತೋರಿಸ್ತಾ ಇದಾರೆ ನೋಡಿ, ಬಾಣ್ಲಿನಲ್ಲಿ ಸ್ಟವ್ ಮೇಲೆ ಇಡೋದೇ ಬೇಕಾಗಿಲ್ಲ, ಜಸ್ಟ್ ಬಿಸಿಲಲ್ಲಿ ಇಡ್ಕೊಂಡ್ರೆ ಸಾಕು ಆಮ್ಲೆಟ್ ಆಗೋಗುತ್ತೆ. ಆ ಮಟ್ಟಕ್ಕೆ ಬಿಸಿ ಅನ್ನೋದು ಸುಡ್ತಾ ಇದೆ ನಾರ್ಮಲ್ ಜಾಗದಲ್ಲಿ. ಇನ್ನ ಮನುಷ್ಯರು ಆ ಜಾಗದಲ್ಲಿ ಬದುಕೋದಕ್ಕಾಗುತ್ತೆ. ಅರೌಂಡ್ 45-50 ಟೆಂಪರೇಚರ್ ರೀಚ್ ಆಗ್ತಾ ಇದೆ. ಪ್ಲಾಸ್ಟಿಕ್ ಮೆಲ್ಟ್ ಆಗೋ ಲೆವೆಲ್ಗೆ ಟೆಂಪರೇಚರ್ ರೀಚ್ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಟೆಂಪರೇಚರ್ ಇದೆ. ಆ ರಸ್ತೆನಲ್ಲಿ ಮನುಷ್ಯರು ಓಡಾಡೋದಕ್ಕಾಗತ್ತಾ, ಪ್ಲಸ್ ಮನುಷ್ಯರು ಬದುಕೋದಕ್ಕಾಗತ್ತಾ? ಎಷ್ಟೋ ಜನ ಈ ಬಿಸಿಲಿನ ದೇಗೆ ತಡೆಯೋದಕ್ಕಾಗದೆ ಸಾಯ್ತಾ ಇದ್ದಾರೆ. ಭೂಮಿ ತಿರುಗ್ತಾ ಇದ್ದಾಗ ಬೇಸಿಗೆ ಕಾಲ ಅನ್ನೋದು ಬರ್ತಾ ಇರುತ್ತೆ. ನಮಗೂ ಒಂದು ಸಲ ಬರುತ್ತೆ, ಅವ್ರಿಗೂ ಒಂದು ಸಲ ಬರುತ್ತೆ. ವೇರಿಯೇಷನ್ ಇರ್ಬೋದು ತಿಂಗಳುಗಳಲ್ಲಿ. ಬಟ್ ಆ ಬೇಸಿಗೆ ಕಾಲದ ಅನುಭವ ಜೊತೆಗೆ ಮಳೆಯ ಅನುಭವ ಎರಡೂ ಕೂಡ ಒಟ್ಟಿಗೆ ಆಗ್ತಾ ಇದೆ ಚೈನಾದವ್ರಿಗೆ. ಇವತ್ತು ಅದನ್ನ ಎದುರಿಸ್ತಾ ಇದೆ ಚೈನಾ. ಏನೇ ಮಾಡಿದ್ರು ಪ್ರಕೃತಿ ಮುಂದೆ ಶೂನ್ಯ ಅನ್ನೋದನ್ನ ಇಲ್ಲಿ ಚೈನಾ ತಿಳಿಸ್ಬಿಡ್ತು. ಯಾಕೆ ಅಂದ್ರೆ ಏನೇನೋ ಸಾಧನೆಗಳು ಮಾಡಿದ್ದಾರೆ. ಇವನ್ ಅಮೆರಿಕಾದಲ್ಲಿ ಮಾಡೋದಕ್ಕಾಗದೇ ಇರೋ ಎಷ್ಟೆಷ್ಟೋ ಕೆಲಸಗಳನ್ನ ಚೈನಾದವರು ಕಂಡುಹಿಡಿತಾ ಇದ್ದಾರೆ. ಅದನ್ನ ನಾವು ನೋಡ್ತಾನೆ ಇದೀವಿ ದಿನನಿತ್ಯ. ಆದ್ರೆ ಈ ಪ್ರಕೃತಿಯಿಂದ ಬೀಳ್ತಾ ಇರುವಂತ ಬಿಸಿಲನ್ನ ತಡೆಯೋದಕ್ಕೆ ಸಾಧ್ಯ ಇದೆಯಾ? ನೋಡ್ಬೋದು, ಜಸ್ಟ್ ಎಷ್ಟು ಸೆಕೆಂಡ್ಸ್ ಅವ್ರು ತೋರಿಸ್ತಾರೆ ನೋಡಿ, ಸೆಕೆಂಡ್ಸ್ಗಳಲ್ಲಿ ಅದು ಆಮ್ಲೆಟ್ ಆಗೋಗ್ತದೆ. ಮಾಮೂಲಿ ಸ್ಟವ್ ಮೇಲೆ ಇಟ್ಟರೆ ಟೆಂಪರೇಚರ್ ಎಷ್ಟಿರುತ್ತೋ ಆ ಟೆಂಪರೇಚರ್ ಈಗ ಚೈನಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಇದನ್ನೇ ಅವ್ರು ಹೇಳ್ತಾ ಇರೋದು. ಚೈನಾದಲ್ಲಿ ಕ್ಯಾಸ್ ಅಂತ ಕರೆದಿದ್ದಾರೆ, ಅಂದ್ರೆ ಚೈನಾ ಅಂತ್ಯಕಾಲ ಅಂತ ಅನ್ಕೋಬಹುದು. ಆ ಮಟ್ಟಕ್ಕೆ ಟೆಂಪರೇಚರ್ ಅನ್ನೋದು ಇವತ್ತು ಚೈನಾನ ಕಾಡ್ತಾ ಇದೆ. ಚೈನಾ ಟೆಂಪರೇಚರ್ ಅಷ್ಟೇ ಅಲ್ಲ, ಪ್ರವಾಹದಿಂದ ಕೂಡ ನಲುಗ್ತಾ ಇದೆ. ಅದನ್ನ ಕೂಡ ದಿನನಿತ್ಯ ಟಿವಿನಲ್ಲಿ ನೋಡ್ತಾ ಇದೀವಿ. ಯಾಕೆ ಅಂದ್ರೆ ಪ್ರಕೃತಿ ಜೊತೆ ಜಾಸ್ತಿ ಯಾರು ಆಟ ಆಡ್ತಾರೆ, ಆ ಪ್ರಕೃತಿ ಅವ್ರ ಜೊತೆ ಆಟ ಆಡೋದಕ್ಕೆ ಶುರು ಮಾಡುತ್ತೆ. ನಮ್ಮಲ್ಲೂ ಇಂಥದ್ದೇ ಆಗ್ತಾ ಇದೆ. ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಇದೀವಿ. ಆದ್ರೆ ಇಂಪ್ಯಾಕ್ಟ್ ನ ಫ್ಯೂಚರ್ ಅಲ್ಲಿ ಎದುರಿಸ್ಬೇಕಾಗುತ್ತೇನೋ.
ಈಗ ಆಲ್ರೆಡಿ ಎಷ್ಟೋ ದೇಶಗಳು ಅದನ್ನ ಎದುರಿಸ್ತಾ ಇದೆ. ಒಂದೊಂದೇ ದೇಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ, ನಿಮಗ್ ತಿಳಿಸ್ತಾ ಇರ್ತೀವಿ. ಈಗ ಚೈನಾ ನೋಡ್ತಾ ಇದ್ದೀವಿ ಪರಿಸ್ಥಿತಿ ಯಾವ ತರ ಇದೆ. ಇದೊಂದು ರೈಲಲ್ಲಿ ನೋಡಿ, ಇರೋದಕ್ಕಾಗದೆ ಗ್ಲಾಸ್ ನ ಒಡೆದಾಕೋ ಮಟ್ಟಕ್ಕೆ, ಸೆಕೆ ತಡೆಯೋದಕ್ಕಾಗದೆ ಗ್ಲಾಸ್ ಒಡೆದು ಗಾಳಿ ಬೀಸಿದ್ರೆ ಸಾಕು ಟ್ರೈನಲ್ಲಿ ಅನ್ನೋ ಮಟ್ಟಕ್ಕೆ ಜನ ಹೋಗಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಸೆಕೆ ಅನ್ನೋದು ಜನರನ್ನ ಕಾಡ್ತಾ ಇದೆ. ಜನರಿಗೆ ಏನು ಬೇಕು, ಕೊನೆಗೆ ಎಷ್ಟೇ ದುಡ್ಡಿದ್ರು ಏನೂ ಬೇಡಪ್ಪ, ನನಗೆ ನೆಮ್ಮದಿಯಾಗಿ ಇರೋದಕ್ಕೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಊಟ ಸಿಕ್ಕಿದ್ರೆ ಸಾಕು, ಒಳ್ಳೆ ಗಾಳಿ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇವತ್ತು ಚೈನಾ ಎದುರಿಸ್ತಾ ಇದೆ. ಅದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಏನೇ ಮಾಡಿ ಕೊನೆಗೆ ಏನು ಇಲ್ಲ ಅನ್ನೋದಕ್ಕೆ ಇದೊಂದೇ ಎಕ್ಸಾಂಪಲ್. ಚೈನಾ ಪರಿಸ್ಥಿತಿ ನೋಡ್ತಾ ಇದ್ರೆ ಅರ್ಥ ಆಗ್ಬೇಕು, ನಮ್ಮಲ್ಲೂ ಇಂಥ ಪರಿಸ್ಥಿತಿಗಳು ಬರುತ್ತೆ. ಬೇಸಿಗೆ ಬಂದಾಗೆಲ್ಲ ನೋಡಿದೀವಿ ಇಂಥ ಪರಿಸ್ಥಿತಿಗಳು ರೀಚ್ ಆಗಿದೆ. ನೀರನ್ನು ಯಾರಾಬಿರ್ರಿ ವೇಸ್ಟ್ ಮಾಡ್ತೀವಿ, ಅಲ್ಲಿ ನೀರು ಸಿಕ್ಕಿದ್ರೆ ಸಾಕು ಅನ್ನೋಂಗಾಗಿದೆ ಈಗ ಎಷ್ಟೋ ಜನಕ್ಕೆ. ಅಷ್ಟೊಂದು ಸೆಕೆಯಿಂದ ಒದ್ದಾಡ್ತಾ ಇದ್ದಾರೆ. ಇನ್ನ ಕೆಲವೊಬ್ರು ವಿಡಿಯೋ ಮಾಡಿ ಹಾಕ್ತಾರೆ, ಬಿಡಿ ಏನು ಆಗ್ತಾ ಇಲ್ಲ, ಚೈನಾದಲ್ಲಿ ಏನು ಇಲ್ಲ ಅಂತ ಪ್ರಾಬ್ಲಮ್ಗಳೆಲ್ಲ. ನೀವು ಅನ್ಕೊಂಡಂಗೆ ನಾವು ಚೈನಾದಲ್ಲೇ ಬದುಕ್ತಾ ಇದ್ದೀವಿ ಅಂತ. ಚೈನಾ ಅಂದ್ರೆ ಒಂದು ಸಣ್ಣ ಬೆಂಕಿಪಟ್ಟಣದಷ್ಟು ಅಗಲ ಇಲ್ಲ. ಚೈನಾ ಅನ್ನೋದು ಭಾರತದ 2ರಷ್ಟು 3ರಷ್ಟು ಜಾಗ ಇದೆ. ಆ ಜಾಗದಲ್ಲಿ ಎಲ್ಲೆಲ್ಲಿ ಏನೇನ್ ಆಗ್ತಾ ಇರುತ್ತೋ ಅದನ್ನ ನ್ಯೂಸ್ಗಳಲ್ಲಿ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಾವೆಲ್ಲೋ ಒಂದು ಜಾಗದಲ್ಲಿ ಇದ್ದೀವಿ ಅಂದಿದ ತಕ್ಷಣ ಅಲ್ಲಿ ಏನೋ ಆಗ್ತಾ ಇಲ್ಲ ಅಂದ್ರೆ ಎಲ್ಲೂ ಕೂಡ ಏನೋ ಆಗ್ತಾ ಇಲ್ಲ ಅನ್ಕೊಂಡ್ಬಿಡ್ತೀವಿ. ಬಟ್ ಆದ್ರೆ ಅವ್ರು ತೋರಿಸ್ತಾ ಇದಾರೆ ಗಾಡಿಗಳ ಬಿಸಿಗೆ ಪ್ಲಾಸ್ಟಿಕ್, ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲಿ ಮಾಡಿರ್ತಾರಲ್ಲ, ಆ ಗಾಡಿಗಳು ಯಾವ ಮಟ್ಟಕ್ಕೆ ಮೆಲ್ಟ್ ಆಗ್ತಾ ಇದಾವೆ. ಯಾಕೆ ಅಂದ್ರೆ ಪ್ಲಾಸ್ಟಿಕ್ ಕಂಡೀಷನ್ನೇ ಆಗಿ ಬಿಸಿ ಮಾಡಿದಷ್ಟು ಮೆಲ್ಟ್ ಆಗ್ತಾ ಹೋಗುತ್ತೆ. ಅಷ್ಟೊಂದು ಬಿಸಿಯಾದ ಟೆಂಪರೇಚರ್ ಇವತ್ತು ಅಲ್ಲಿ ಇರೋದ್ರಿಂದನೇ ಗಾಡಿ ಟೈರ್ಗಳಿಂದ ಬೈಕ್ಗಳು ಎಲ್ಲ ಕೂಡ ಮೆಲ್ಟ್ ಆಗ್ತಾ ಇದ್ದಾವೆ. ಜನ ಬದುಕಿದ್ರೆ ಸಾಕಪ್ಪ ಜೀವ ಅನ್ನೋ ಮಟ್ಟಕ್ಕೆ ಚೈನಾ ಇವತ್ತು ಜನರನ್ನ ಕಾಡ್ತಾ ಇದೆ. ನೋಡ್ಬೋದು, ರಸ್ತೆನಲ್ಲಿ ಬಿದ್ದಿದ್ದಾರೆ ಜನ. ಅವ್ರಿಗೆ ನೀರು ಹಾಕಿ ತಣ್ಣಗ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ, ಪ್ರಜ್ಞೆನೇ ಇಲ್ಲ. ಇದೇ ಹೇಳ್ತಾ ಇದ್ದಿದ್ದು, ಜನ ರಸ್ತೆನಲ್ಲಿ ಬೀಳ್ತಾ ಇರ್ತಾರೆ, ಬೀಳ್ತಾ ಇದ್ದಾರೆ. ಈಗ ಇದನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಈ ಕಾರಣ ಏನು? ಡಿಹೈಡ್ರೇಷನ್. ಸುಸ್ತಾಗ್ತಾ ಇದ್ದಾರೆ, ಸುಸ್ತಾಗಿ ಓಡಾಡ್ತಾ ಇರೋ ಜನ ಹಾಗಂದ್ರೆ ಹಾಗೆ ಬೀಳ್ತಾ ಇದ್ದಾರೆ. ಇದೇ ಪ್ರಕೃತಿ ನಮಗ್ ಕಲಿಸ್ತಾ ಇರುವಂತ ಪಾಠ. ನಮ್ಮಲ್ಲೂ ಕಲಿತಾ ಇರ್ಬೇಕು, ಬಟ್ ನಾವು ಕಲಿಯೋದಕ್ಕೆ ಹೋಗೋದಿಲ್ಲ. ಬಿಡಿ, ನಮ್ಗೆ ಯಾಕೆ ಇದೆಲ್ಲ ಅನ್ಕೊಟ್ಟು ಸುಮ್ಮನೆ ಹೋಗ್ತೀವಿ. ಚೈನಾದಲ್ಲಿ ಇದು ಅಂತ ಅಲ್ಲ, ಇದು ಬರೀ ಬಿಸಿಲಿನ ತಾಪ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಪ್ರವಾಹಗಳು ನೋಡ್ತಾ ಇದೀವಿ. ಎಷ್ಟೆಷ್ಟೋ ಕಡೆ ಪ್ರವಾಹಗಳು ಯಾವ ತರ ಇದೆ ಅನ್ನೋದನ್ನ. ಒಂದು ಕಡೆ ಅತಿಯಾದ ಬಿಸಿಲು ಚೈನಾನ ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ಮೇಘ ಸ್ಫೋಟಗಳಾಗ್ತಾ ಇದೆ. ಎಮರ್ಜೆನ್ಸಿ ನೋಡ್ಬೋದು, ಫ್ಲಡ್ ಅನ್ನೋದು ಯಾವ ತರ ಆಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ ಗಳಾಗ್ತಾ ಇದೆ. ಒಟ್ನಲ್ಲಿ ಚೈನಾದ ಅರ್ಧ ಜನಸಂಖ್ಯೆ ಏನಿದೆ ಇವತ್ತು ಈ ಕಷ್ಟಗಳನ್ನ ಎದುರಿಸ್ತಾ ಇದೆ. ನಮ್ಮಲ್ಲಿ ಜನಸಂಖ್ಯೆ ಲೆಕ್ಕ ಹಾಕೊಳ್ಳೋದಾದ್ರೆ 145 ಕೋಟಿ ಅಂತ ಹೇಳ್ತೀವಿ. ಅದರಲ್ಲೂ ಚೈನಾ ಜನಸಂಖ್ಯೆ ಲೆಕ್ಕ ಹಾಕೊಳ್ಳೋದಾದ್ರೆ ಹತ್ತತ್ರ 140 ಕೋಟಿ ಇದೆ. ಅದರಲ್ಲಿ ಅರ್ಧ ಜನಸಂಖ್ಯೆ ಹತ್ತತ್ರ 70 ಕೋಟಿ ಜನ ಇವತ್ತು ಇಂಥ ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇದಾರೆ. ಇದನ್ನೇ ಮೀಡಿಯಾಗಳಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು. ಬಟ್ ಎಷ್ಟೋ ಜನ ಎಲ್ಲೋ ಆಗ್ತಾ ಇದೆ ಬಿಡು, ನಮ್ಗೆ ಯಾಕೆ ಅನ್ಕೊಳ್ತೀವಿ. ಅಂತ ಪರಿಸ್ಥಿತಿ ಎಲ್ಲಾ ಕಡೆ ಬರ್ಬೋದು. ಅವರು ಮಾಡಿದ್ದದೇ, ಕಾಡುಗಳನ್ನೆಲ್ಲ ಕಡಿದ್ರು, ನಾಡ್ ಮಾಡ್ಕೊಳ್ತಾ ಹೋದ್ರು. ಅಡ್ವಾನ್ಸ್ಮೆಂಟ್ ಅನ್ನೋದನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ರು. ಅದರಿಂದ ನೇಚರ್ಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ಎಲ್ಲಾದ್ರೂ ಇಂಪ್ಯಾಕ್ಟ್ ಇವತ್ತು ಎದುರಿಸ್ಬೇಕಾಗಿದೆ. ಎಷ್ಟೆಷ್ಟು ಅಡ್ವಾನ್ಸ್ಮೆಂಟ್ ಕಂಡುಹಿಡಿತೀವೋ ಅದೆಲ್ಲ ಕೂಡ ನೇಚರ್ನಲ್ಲಿ ಹೋಗಿ ಸೇರ್ತಾ ಇರುತ್ತೆ. ನಾವು ರಿಯಾಕ್ಷನ್ಗಳು ಮಾಡ್ತಾ ಇರ್ತೀವಿ. ಅಂದ್ರೆ ಬಾಂಬ್ಗಳು ಕಂಡುಹಿಡಿಯೋದಕ್ಕೋಸ್ಕರ, ಇಲ್ಲ ನಮಗ್ ಬೇಕಾಗಿರುವಂತ ಒಂದು ಕೆಮಿಕಲ್ ಕಂಡುಹಿಡಿಯೋದಕ್ಕೋಸ್ಕರ ಎಷ್ಟೆಷ್ಟೋ ರಿಯಾಕ್ಷನ್ಗಳು ನಡೀತಾ ಇರುತ್ತೆ. ಕೆಮಿಕಲ್ ರಿಯಾಕ್ಷನ್ ಅದು ಆಕಾಶದಲ್ಲಿ ಸೇರಿದಾಗ, ಅಂದ್ರೆ ವಾತಾವರಣದಲ್ಲಿ ಸೇರಿದಾಗ ಈ ತರ ಮಳೆನೂ ಆಗ್ಬಹುದು, ಪ್ರವಾಹ ಆಗಬಹುದು, ಜೊತೆಗೆ ಅತಿಯಾದ ಬಿಸಿಲು ಕೂಡ ಬರಬಹುದು. ಓಝೋನ್ ಲೇಯರ್ ಅನ್ನೋದು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದ್ರೆ ಅತಿಯಾದ ಬಿಸಿಲನ್ನು ಅನುಭವಿಸ್ಬೇಕಾಗತ್ತಲ್ಲ. ಇಲ್ಲ, ಕೆಲವಷ್ಟು ಕೆಮಿಕಲ್ಗಳು ಏನ್ ಮಾಡುತ್ತೆ, ಬಿಸಿಲನ್ನ ಅಬ್ಸರ್ವ್ ಮಾಡುತ್ತೆ. ಅಂತ ಸಿಚುಯೇಷನ್ಗಳನ್ನು ನೋಡ್ತಾ ಇದೀವಿ. ಈಗ ಚೈನಾದಲ್ಲಿ ಎಷ್ಟೆಷ್ಟೋ ಜನ ಮಿಸ್ಸಿಂಗು. ಹತ್ತತ್ರ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ, 2.8 ಟ್ರಿಲಿಯನ್ ಅಗ್ರಿಕಲ್ಚರ್ ಅಟ್ ರಿಸ್ಕ್ ಬಿಕಾಸ್ ಆಫ್ ದ ಫ್ಲಡ್ ಅಂತಾನೆ ಹೇಳ್ತಾರೆ. ಅಂದ್ರೆ ಅಲ್ಲಿ ಫ್ಲಡ್ ಇಂದ ಅಷ್ಟೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು ಡ್ಯಾಮೇಜ್ ಆಗಿದೆ, ಫುಡ್ ಅನ್ನೋದು ಡ್ಯಾಮೇಜ್ ಆಗಿದೆ. ಒಟ್ನಲ್ಲಿ ಚೈನಾ ಪರಿಸ್ಥಿತಿ, ಚೈನಾ ಅಟ್ ಕಯಾಸ್ ಅಂತಾನೆ ಕರೆದ್ರು. ಯಾಕೆ? ಚೈನಾದಲ್ಲಿ ಒಂದು ಕಡೆ ಬಿಸಿ ತಾಪ ಆದ್ರೆ ಇನ್ನೊಂದು ಕಡೆ ಮಳೆಯ ರುದ್ರ ನರ್ತನ. ಎರಡೂ ಕೂಡ ಚೈನಾನ ಜನರನ್ನ ಹಿಂಡಾಗ್ತಾ ಇದೆ. ಇದನ್ನ ನೋಡಿ ನಾವು ಮುಂದಿನ ದಿನಗಳಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಯಾವುದು ಕೂಡ ಶಾಶ್ವತ ಅಲ್ಲ ಅಂತ ಚೈನಾದವ್ರಿಗೆ ಈಗ ಅರ್ಥ ಆಯ್ತು. ಆದ್ರೂ ಕೂಡ ಆಸೆ ಅನ್ನೋದು ಮನುಷ್ಯ ಬಿಡೋದಿಲ್ಲ. ಪ್ರಕೃತಿ ಅದಕ್ಕೆ ಪಾಠ ಕಲಿಸೋ ಕೆಲಸ ಮಾಡ್ತಾನೆ ಇರುತ್ತೆ. ನಡೀತಾ ಇದೆ ಅಲ್ಲಿ ಇಲ್ಲಿ, ನಾವು ಅದನ್ನ ತಿಳ್ಕೊಂಡು ಎಚ್ಚೆತ್ಕೋಬೇಕು ಅಷ್ಟೇ. ಎಕ್ಸಾಂಪಲ್ ಕಣ್ಣು ಮುಂದೆ ಇದೆ, ತಿಳ್ಕೊಳ್ಳೋರು ತಿಳ್ಕೊಬಹುದು, ಬಿಡೋರು ಬಿಡ್ಬೋದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.